ಆಗ ನಾನು ಬಳ್ಳಾರಿಯಲ್ಲಿ ಬಿ ಆಗಿದ್ದೆ. ಆಗ ಅಲ್ಲಿ ಬರ್ತಕ್ಕಂಥದ್ದು ಕಟ್ಟಿ ಅಂತ ಗಂಡಿಯವರಂತೆ ಗಣಿತ ಕಲಿಕಾಂದವರನ್ನ ಇಂಪ್ರೂವ್ ಮಾಡಬೇಕಾದ್ರೆ ನಮಗೆಲ್ಲ ಗೊತ್ತಿರಲಿ, ಅಸೆಟ್ ರಿಪೋರ್ಟ್ ಪ್ರಕಾರ 4 ಮತ್ತು 5ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಗಣಿತದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಸಾಮರ್ಥ್ಯಗಳನ್ನ ಇಲ್ಲ ಅಂತಕ್ಕಂಥ ಒಂದು ವರದಿ ಬಂತು. ಆ ವರದಿಯನ್ನು ಆಧರಿಸಿ ಗಣಿತ ಕಲಿಕಾಂದನವನ್ನು ಈ ಭಾಗದ ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಕಾರ್ಯಕ್ರಮ. ಗಣಿತದಲ್ಲಿ ಮಕ್ಕಳಿಗೆ ಗಣಿತದ ಮೂಲ ಕ್ರಿಯೆಗಳು, ದಶಕ ಸಹಿತ, ದಶಕರಹಿತ, ಏ ರೀತಿ ಅದರ ಕಾನ್ಸೆಪ್ಟ್ ಮಕ್ಕಳಿಗೆ ಗೊತ್ತಿಲ್ಲ. ಯಾವ ರೀತಿಯಾಗಿ ಗಣಿತ ಲೆಕ್ಕಗಳನ್ನು ಮಾಡಬೇಕಂತ ಗಣಿತವನ್ನು ಪೂರ್ಣ ಪಟ್ಟದಲ್ಲಿ ಕಲಿತಾಗ ಮಾತ್ರ ಆ ವಿದ್ಯಾರ್ಥಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಭಾಗದ ಜಿಲ್ಲೆಗಳಲ್ಲಿ ಗಣಿತ ಕಲಿಕಾಂತ ಕಾರ್ಯಕ್ರಮ ಅದಕ್ಕೆ ಸಂಬಂಧಪಟ್ಟಂತೆ ಗಣಿತ ಕಿಟ್ಟನ್ನು ಸಹ ಕೊಟ್ಟಿದೆ. ಪ್ರತಿ ಶಾಲೆಗೆ, ಅದು ಎಸ್ಪೆಷಲಿ ಮುಖ್ಯವಾಗಿ ಎಚ್ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಒಂದು ಗಣಿತ ಕಿಟ್ಟನ್ನು ಕಡ್ಡಾಯವಾಗಿ ಎಲ್ಲ ಕಡೆ ಕೊಟ್ಟಿದೆ. ಒಂದು ಗಣಿತ ಕಿಟ್ಟಲ್ಲಿ 22 ಐಟಮ್. ಆ 22 ಐಟಮ್ಗಳ ಮುಖಾಂತರ ಶಿಕ್ಷಕರು ತರಬೇತಿಯನ್ನು ಸಹ ಕೊಟ್ಟಿದೆ. ಆ 22 ಐಟಮ್ ತರಬೇತಿ ಪಡೆದ ಶಿಕ್ಷಕರು ತರಗತಿ ಕೋಣೆಗಳು ಮಾಡಿದಾಗ ಮಕ್ಕಳು ಆಟೋಮೆಟಿಕ್ ಕಲಿತಾರೆ. ಕಠಿಣ ಕಾನ್ಸೆಪ್ಟ್ ಅದನ್ನು ಬಳಸಿಕೊಂಡು 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಬೋಧನೆ ಮಾಡಿದ್ರೆ ಮಕ್ಕಳು ಗಣಿತವನ್ನು ಸುಲಭವಾಗಿ ಕಲಿತಾರೆ ಅಂತಕ್ಕಂಥ ವಿಷಯ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಜಾರಿಗೆ 2014ರಲ್ಲಿ. ನಂತರದ ಅವಧಿಯಲ್ಲಿ ಪುನಃ ಈ ಕಾರ್ಯಕ್ರಮ ಅವರಿಗೆ ಕೇವಲ ನನಗೆ ತಿಳಿದ್ಬಿಟ್ಟಿಗೆ ಆಗ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಗೊತ್ತಿಲ್ಲ, ಹೆಚ್ಚಿಗೆ ಗೊತ್ತಿಲ್ಲ. ಮತ್ತು ನಾನು ಧಾರವಾಡ ಡೈರೆಕ್ಟ್ ಹೋದಾಗ ನಾನು ಧಾರವಾಡ ಡೈರೆಕ್ಟ್ ಇನ್ಚಾರ್ಜ್ ತಿಳ್ಕೊಳ್ಳಿ. ಆಗ ಧಾರವಾಡ ಜಿಲ್ಲೆಗೆ ಇಂಪ್ಲಿಮೆಂಟ್ ಆಗ್ತದೆ. ಈಗ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಶಾಲೆಯಲ್ಲಿ ರಜನೀಶ್ ಮೇಡಮ್ ಅವರು ಆಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದರು. ಅವರು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಾಗಾರ ಸಹ ಮಾಡಿದ್ರು. ಏನು ಗಣಿತ ಆಕ್ಟಿವಿಟೀಸ್ ನೀವು ಮಾಡ್ತೀರಿ ಅಂತಕ್ಕಂಥದ್ದು. ಮೇಡಮ್ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾಗ ಅವರು ಕಂಪಲ್ಸರಿಯಾಗಿ ಧಾರವಾಡ ಜಿಲ್ಲೆಗೆ ಬರ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೆ, ಎಲ್ಲಿ ನೋಡಿದ್ರೆ ಇಂಟರ್ನೆಟ್ ಮಾಡೋದಿಲ್ಲ ಮೇಡಮ್, ನೋಡಿದ್ರೆ ಇಷ್ಟು ಶಾಲೆಗಳು ಇಂಪ್ಲಿಮೆಂಟ್ ಇದೆ, ನಾನು ಆ ಶಾಲೆಗೆ ಹೋಗ್ಬೋದು ಮೇಡಮ್, ಬರೀ ನಾವು ತಾಲೂಕಿನ 4 ಶಾಲೆ ಅಲ್ಲಿ ನೋಡಿ ಅಂತ ಹೇಳಿದ್ರು. ಅಷ್ಟು ಇದರಲ್ಲಿ ಪ್ರಾಮುಖ್ಯತೆ ಇದೆ.